ಒಬ್ಬ ಮನುಷ್ಯ ಬಹುಶಃ ಭಾರತೀಯ ತನ್ನ ಸಾವಿನ ನಂತರ ತನ್ನ ದೇಹದೊಂದಿಗೆ ಏನಾಗುತ್ತೆ ಅನ್ನೋ ಒಂದು ಕನಿಷ್ಠ ಇಮ್ಯಾಜಿನೇಷನು ಇಲ್ದವ. ಅವನು ಸತ್ತಿದ್ದು ದಶಕಗಳ ಹಿಂದೆ, ಆದರೆ ಅವನಿಗೆ ಅಂತ್ಯ ಸಂಸ್ಕಾರ ನಡೆದಿರೋದು ಈಗ. ಅದು ಭಾರತದಲ್ಲಿ ಅಲ್ಲ, ಸುಮಾರು 6,000 ಕಿಲೋಮೀಟರ್ ದೂರದಲ್ಲಿರುವಂತಹ ಜರ್ಮನಿಯಲ್ಲಿ. ಇದು ಒಂದು ಸಿನಿಮಾ ಕಥೆಯಲ್ಲ, ಇದು ನಿಜವಾಗಿ ನಡೆದಿರುವಂಥ ಘಟನೆ. ಒಂದು ಅಸ್ಥಿಪಂಜರ, ಒಂದು ಅನಾಮಧೇಯ ಭಾರತೀಯನ ಅವಶೇಷ ಅದ್ಯಾವುದೋ ಕ್ಲಾಸ್ ರೂಮ್ನಲ್ಲಿ ನೇತಾಡ್ತಿತ್ತು. ಆದರೆ ಕೆಲವು ವಿದ್ಯಾರ್ಥಿಗಳು ಅದನ್ನು ಕೇವಲ ಒಂದು ಪಾಠ ಹೇಳುವ ವಸ್ತು ಥರ ನೋಡಲಿಲ್ಲ, ಬದಲಾಗಿ ಅದೊಂದು ಒಬ್ಬ ಮನುಷ್ಯನ ಕಳೇಬರ, ಅದಕ್ಕೂ ಗೌರವ ಇದೆ ಅನ್ನೋ ಭಾವನೆಯಲ್ಲಿ ನೋಡಿದರು. ಅಲ್ಲಿಂದ ಆರಂಭ ಆಗುತ್ತೆ ಈ ಮಾನವೀಯ ಕತೆ. ಆ ಅಸ್ಥಿಪಂಜರಕ್ಕೆ ಗೌರವಯುತವಾಗಿ ಅಂತ್ಯ ಸಂಸ್ಕಾರ ಕೂಡ ಮಾಡ್ತಾರೆ. ಇದೆಲ್ಲದರ ನಡುವೆ ಭಾರತದಲ್ಲಿ ಒಂದು ಕಾಮಿಡಿ ಶೋ, ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬಳು ಶವಗಳ ಬಗ್ಗೆ ಮಾಡಿದಂತ ಡಾರ್ಕ್ ಕಾಮಿಡಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚು ಹಚ್ಚಿದೆ. 1000 ಕಿಲೋಮೀಟರ್ ದೂರದಲ್ಲಿ ನಡೆದಿರುವ ಈ 2 ಘಟನೆಗಳು ಬೇರೆ ಬೇರೆ ಇದೆ, ಆದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೀಡಾಗ್ತಿರುವಂಥ ಸಂಗತಿ. ಇವೆರಡೂ ಸೇರಿ ನಮ್ಮ ಸಮಾಜ ಸತ್ತವರನ್ನು ಹೇಗೆ ನಡೆಸ್ಕೊಳ್ತಿದೆ ಅನ್ನೋ ಅತ್ಯಂತ ಕಹಿ ಸತ್ಯವನ್ನು ನಮ್ಮ ಕಣ್ಣ ಮುಂದೆ ತಂದಿಟ್ಟಿದೆ. ಹಾಗಿದ್ರೆ ಮೊದಲಿಗೆ ಈ ಜರ್ಮನಿಯ ಕಥೆಯನ್ನೊಮ್ಮೆ ಕೇಳೋಣ. ಅಲ್ಲಿನ ಒಂದು ಹೈಸ್ಕೂಲ್ ಬಯಾಲಜಿ ಲ್ಯಾಬ್ನಲ್ಲಿ ದಶಕಗಳಿಂದ ಒಂದು ಅಸ್ಥಿಪಂಜರ ನೇತಾಡ್ತಿತ್ತು. ಅದೊಂದು ಟೀಚಿಂಗ್ ಪ್ರಾಪರ್ಟಿ ಅಷ್ಟೇ. ಎದೆ ಮೂಳೆಗಳು ಎದ್ದು ಕಾಣ್ತಿತ್ತು, ದವಡೆಯನ್ನು ವೈರ್ನಿಂದ ಕಟ್ಟಲಾಗಿತ್ತು. ಇಲ್ಲದ ಮೂಳೆಗಳ ಜಾಗದಲ್ಲಿ ಪ್ಲಾಸ್ಟರ್ ಅನ್ನು ಹಾಕಲಾಗಿತ್ತು. ತಲೆಮಾರುಗಳಿಂದ ಮಕ್ಕಳು ಅದನ್ನು ನೋಡಿ ಅನಾಟೊಮಿ ಕಲಿತಾ ಇದ್ರು. ಆದರೆ ಇತ್ತೀಚೆಗೆ ಅಲ್ಲಿನ ವಿದ್ಯಾರ್ಥಿಗಳಿಗೆ ಅದು ಕೇವಲ ಒಂದು ಪಾಠದ ವಸ್ತುವಾಗಿ ಅನ್ನಿಸ್ಲಿಲ್ಲ. ಅವರು ಆ ಅಸ್ಥಿಪಂಜರದ ಇತಿಹಾಸವನ್ನು ಹುಡುಕ್ತಾ ಹೋಗ್ತಾರೆ. ಆಗ ಅವರಿಗೆ ಗೊತ್ತಾಗಿದ್ದೇನೆಂದ್ರೆ ಅದು ದಶಕಗಳ ಹಿಂದೆ ತೀರಿ ಹೋದಂತಹ ಭಾರತಕ್ಕೆ ಸೇರಿದ ಒಬ್ಬ ಮನುಷ್ಯನ ದೇಹವಾಗಿತ್ತು. ಆ ವಿದ್ಯಾರ್ಥಿಗಳು ಗೌರವದಿಂದ ಆ ಅಸ್ಥಿಪಂಜರಕ್ಕೆ ನಿರನ್ ಅಂತ ಹೆಸರಿಡ್ತಾರೆ. ನಿರನ್ ತನ್ನ ದೇಹವನ್ನು ತಾನಾಗೆ ದಾನ ಮಾಡಿರಲಿಲ್ಲ. ಬ್ರಿಟಿಷ್ ವಸಾಹತುಶಾಹಿ ಆಡಳಿತದ ಅವಧಿಯಲ್ಲಿ ಯುರೋಪ್ ಮತ್ತು ಉತ್ತರ ಅಮೆರಿಕಕ್ಕೆ ರಫ್ತು ಮಾಡಲಾದ ಸಾವಿರಾರು ಅನಾಥ ಭಾರತೀಯ ಶವಗಳಲ್ಲಿ ನಿರನ್ ದೇಹ ಕೂಡ ಒಂದಾಗಿತ್ತು. ಆಗಿನ ಕಾಲದಲ್ಲಿ ಭಾರತದ ಬಡವರಿಗೆ ಮತ್ತು ಅನಾಥರ ಹೆಣಗಳನ್ನು ತಂದು ವಿದೇಶಕ್ಕೆ ಮಾರುವ ದೊಡ್ಡ ಬಿಸ್ನೆಸ್ ದಂಧೆ ಒಂದು ನಡೀತಾ ಇತ್ತು. ಸಾವಿನಲ್ಲೂ ನಮ್ಮವರನ್ನು ಬ್ರಿಟಿಷರು ಸುಲಿಗೆ ಮಾಡ್ತಾ ಇದ್ರು. ಈ ಅಸ್ಥಿಪಂಜರದ ದಂಧೆ ಸ್ವಾತಂತ್ರ್ಯ ನಂತರ ಭಾರತದಲ್ಲೂ ಮುಂದುವರೆದು ಕೊನೆಗೆ 1985ರಲ್ಲಿ ಭಾರತ ಸರ್ಕಾರ ಅದನ್ನು ಬ್ಯಾನ್ ಮಾಡಿತ್ತು. ಆದರೆ ಜರ್ಮನಿಯ ಆ ಶಾಲಾ ವಿದ್ಯಾರ್ಥಿಗಳು ನಿರನ್ ಕೂಡ ಒಮ್ಮೆ ಬದುಕಿದ್ದ, ನಕ್ಕಿದ್ದ, ಎಲ್ಲರಂತೆ ಬಾಳಿದ್ದ ಮನುಷ್ಯ ಅನ್ನೋದು ಅವರಿಗೆ ಅರ್ಥ ಮಾಡ್ಕೊಳ್ಳಲಿಕ್ಕೆ ತುಂಬಾ ದಿನಗಳು ಬೇಕಾಗಿರಲಿಲ್ಲ. ಕೊನೆಗೆ ಶಿಕ್ಷಕರು ಮತ್ತು ಅಲ್ಲಿನ ಕೆಲವು ಸಿಬ್ಬಂದಿಗಳ ಸಹಾಯದಿಂದ ವಿದ್ಯಾರ್ಥಿಗಳು ಆ ಅಸ್ಥಿಪಂಜರವನ್ನು ಕೆಳಗಿಳಿಸಿ ಅದಕ್ಕೆ ಶವ ಸಂಸ್ಕಾರವನ್ನು ಮಾಡ್ತಾರೆ. ಶವಪೆಟ್ಟಿಗೆಯಲ್ಲಿಟ್ಟು ಗೌರವಪೂರ್ವಕವಾಗಿ ಆ ಅಸ್ಥಿಪಂಜರವನ್ನು ಮಣ್ಣು ಮಾಡ್ತಾರೆ. ದಶಕಗಳ ನಂತರ ನಿರನ್ಗೆ ಒಂದು ಮುಕ್ತಿ ಸಿಗುತ್ತೆ. ಒಂದು ಕಡೆ ಜರ್ಮನಿಯ ಮಕ್ಕಳು ದಶಕಗಳ ಹಿಂದಿನ ಹಳೆಯ ತಪ್ಪನ್ನು ಸರಿಪಡಿಸಿ ಮಾನವೀಯತೆ ಮೆರೆದ್ರೆ, ಅದೇ ಹೊತ್ತಿಗೆ ಇತ್ತ ಭಾರತದಲ್ಲಿ ವೈರಲ್ ಆದ ಒಂದು ವಿಡಿಯೋ ಇಡೀ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿದೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮಿಡಿಯನ್ ಪ್ರಣೀತ್ ಮೋರೆ ಅವರ 370 ರೂಪಾಯಿಯ ಬಿರಿಯಾನಿ ವಿವಾದದ ಬಗ್ಗೆ ನೀವು ಕೇಳಿರ್ಬೋದು. ಈ ವಿಚಾರ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋನಲ್ಲಿ ಪ್ರೇಕ್ಷಕನೊಬ್ಬ ತಾನು ಡೇಟ್ಗೆ ಹೋದ ಸಂದರ್ಭವನ್ನು ಅಸಭ್ಯವಾಗಿ ವರ್ಣಿಸಲಿಕ್ಕೆ ಶುರು ಮಾಡ್ತಾನೆ. ಪ್ರಣೀತ್ ಮೋರೆ ಸೇರಿದಂತೆ ಅಲ್ಲಿದ್ದ ಎಲ್ಲರೂ ನಾಚಿಕೆ ಇಲ್ಲದೆ ಅದನ್ನು ಎಂಜಾಯ್ ಮಾಡ್ತಾ ನಗ್ತಾ ಹೋಗ್ತಾರೆ. ಆ ವಿಡಿಯೋ ವೈರಲ್ ಆಗಿ ಜನ ಹೀನಾಯಮಾನವಾಗಿ ಜಾಡಿಸ್ತಿದ್ದಾರೆ. ಈಗ ಅದರ ಬೆನ್ನಲ್ಲೇ ಅದೇ ಶೋನಲ್ಲಿ ನಡೆದಂತ ಮತ್ತೊಂದು ಘಟನೆ, ಅದರ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಅಲ್ಲಿ ಸೇಜಲ್ ಪವರ್ ಅನ್ನೋ ಮೆಡಿಕಲ್ ಸ್ಟೂಡೆಂಟ್ ಒಬ್ಳು ಮೈಕ್ ಹಿಡಿದು ಮಾತಾಡ್ತಾಳೆ. ಮುಂಬೈನ KEM ಹಾಸ್ಪಿಟಲ್ನ ಅನಾಟೊಮಿ ಲ್ಯಾಬ್ನಲ್ಲಿ ಶವಗಳನ್ನು ಕತ್ತರಿಸುವಾಗ ತಾವು ಮತ್ತು ತನ್ನ ಫ್ರೆಂಡ್ಸ್ ಗಂಡಸರ ಗುಪ್ತಾಂಗದ ಬಗ್ಗೆ ಹೇಗೆಲ್ಲ ಜೋಕ್ ಮಾಡ್ತಿದ್ರು ಅಂತ ನಗ್ತಾ ಹೇಳ್ತಾಳೆ. ಮೇನ್ ಪಾರ್ಟ್ ಅನ್ನು ಕೊನೆಗೆ ಕತ್ತರಿಸಲು ಹೇಗೆ ಎತ್ತಿಡ್ತಿದ್ವಿ ಅಂತ ಅವಳು ಮುಕ್ತವಾಗಿ ಮಾತನಾಡ್ತಾಳೆ. ಅಲ್ಲಿದ್ದ ಆಡಿಯನ್ಸ್ ನಗಾಡಕ್ಕೆ ಶುರು ಮಾಡ್ತಾರೆ. ಇಲ್ಲಿ ನಾವು ಒಂದು ವಿಷಯವನ್ನು ಒಪ್ಪಿಕೊಳ್ಬೇಕು. ಮೆಡಿಕಲ್, ಪೊಲೀಸ್ ಅಥವಾ ಮಿಲಿಟರಿ ಫೀಲ್ಡ್ನಲ್ಲಿ ಇರೋರಿಗೆ ಗ್ಯಾಲಸ್ ಹ್ಯೂಮರ್ ಅಂದರೆ ಡಾರ್ಕ್ ಕಾಮಿಡಿ ಅನ್ನೋದು ಕಾಮನ್ ಆಗಿರುತ್ತೆ. 18ರ ವಯಸ್ಸಿನ ವಿದ್ಯಾರ್ಥಿಗಳು ಮೊದಲ ಬಾರಿಗೆ ಲ್ಯಾಬ್ನಲ್ಲಿ ಹೆಣ ನೋಡಿದಾಗ ಮಾನಸಿಕವಾಗಿ ಸಾಮಾನ್ಯವಾಗಿ ಶಾಕ್ಗೊಳಗಾಗ್ತಾರೆ. ಆ ಒತ್ತಡವನ್ನು ತಡೀಲಿಕ್ಕೋಸ್ಕರ ಇಂತಹ ಜೋಕ್ಗಳನ್ನು ಮಾಡಿ ಅವರ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಲ್ಯಾಬ್ನ ಒಳಗಡೆ ಒತ್ತಡ ಕಡಿಮೆ ಮಾಡಿಕೊಳ್ಳಿಕ್ಕೆ ಖಾಸಗಿಯಾಗಿ ಆಡುವ ಮಾತಿಗೂ ಅದನ್ನೇ ಒಂದು ಪಬ್ಲಿಕ್ ಸ್ಟೇಜ್ನ ಮೇಲೆ ಬಂದು ಶವದ ಅಂಗಾಂಗಗಳ ಬಗ್ಗೆ ಅಸಭ್ಯವಾಗಿ ಜೋಕ್ ಮಾಡಿ ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋದಕ್ಕೂ ಆಕಾಶ ಭೂಮಿಯಷ್ಟೇ ವ್ಯತ್ಯಾಸ ಇದೆ. ಇದನ್ನು ನಾವು ಯಾಕೆ ತಪ್ಪು ಅಂತ ಹೇಳ್ತೀವಿ ಅಂದರೆ,
ವೈದ್ಯಕೀಯ ಲೋಕದಲ್ಲಿ ಶವಗಳನ್ನು ಮೊದಲ ಗುರು ಅಂತಾರೆ, ಫಸ್ಟ್ ಟೀಚರ್. ಭಾರತದಲ್ಲಿ ಅಂಗಾಂಗ ದಾನ ಮತ್ತು ಶವದಾನ ಮಾಡಲು ಜನರು ಇವತ್ತಿಗೂ ಹೆದರ್ತಾರೆ. ಆಸ್ಪತ್ರೆಗೆ ಕೊಟ್ರೆ ನಮ್ಮವರ ದೇಹವನ್ನು ಗೌರವವಾಗಿ ನಡೆಸ್ಕೊಳ್ಳೋದಿಲ್ಲ ಅನ್ನೋ ಭಯ ಕೂಡ ಜನರಿಗಿದೆ. ಇಂಥ ಕೀಳು ಮಟ್ಟದ ಜೋಕ್ಗಳು ಜನರಲ್ಲಿರುವಂತಹ ನಂಬಿಕೆಯನ್ನು ಬಲಗೊಳಿಸುತ್ತೆ. ಆದ್ರೆ ಯೋಚನೆ ಮಾಡಿ, ಸತ್ತವರನ್ನು ಕೇವಲ ವಸ್ತುವಿನಂತೆ ನೋಡುವ ಈ ಮನಸ್ಥಿತಿ ಕೇವಲ ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಅಥವಾ ಕಾಮಿಡಿ ಕ್ಲಬ್ಗೆ ಮಾತ್ರ ಸೀಮಿತ ಆಗಿಲ್ಲ. ಖಂಡಿತ ಇಲ್ಲ, ಇದು ನಮ್ಮ ಇಡೀ ಸಿಸ್ಟಮ್ನಲ್ಲೇ ಇದೆ. ಇತ್ತೀಚೆಗೆ ಒಡಿಶಾದಲ್ಲಿ ನಡೆದಂತಹ ಘಟನೆಯನ್ನೇ ನೋಡಿ. ಜಿತು ಮುಂಡಾ ಅನ್ನುವಂಥ 52 ವರ್ಷದ ವ್ಯಕ್ತಿ ಬ್ಯಾಂಕ್ ಅಧಿಕಾರಿಗಳು ಡೆತ್ ಸರ್ಟಿಫಿಕೇಟ್ ಇಲ್ಲದೆ ತನ್ನ ತಂಗಿಯ ಅಕೌಂಟ್ನಲ್ಲಿ ಇದ್ದಂತ ಹಣ ಕೊಡಲ್ಲ ಅಂತ ಹೇಳಿದ್ರು. ಕೊನೆಗೆ ಗತಿ ಕಾಣದೆ ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ ತನ್ನ ತಂಗಿಯನ್ನು ಹೂತಿಟ್ಟಂತಹ ಶವವನ್ನು ಎತ್ಕೊಂಡು ಬ್ಯಾಂಕ್ಗೆ ಬರ್ತಾನೆ. ಇನ್ನು ಆಸ್ಪತ್ರೆಗಳ ಶವಾಗಾರದಲ್ಲಿ ತಿಂಗಳಾನುಗಟ್ಲೆ ಕೊಳೆಯುವಂತ ಅನಾಥ ಹೆಣಗಳು, ಆಂಬ್ಯುಲೆನ್ಸ್ ಬಾಡಿಗೆ ಕೊಡಲಾಗದೆ ಸ್ವಂತ ತಂಗಿ ಹೆಂಡತಿಯ ಹೆಣವನ್ನು ಸೈಕಲ್ ಮೇಲೆ, ತಳ್ಳುಗಾಡಿಯಲ್ಲಿ ಅಥವಾ ಹೆಗಲ ಮೇಲೆ ಹೊತ್ಕೊಂಡು ಹೋಗುವಂತ ಬಡವರ ಕಣ್ಣೀರ ಕಥೆಗಳನ್ನು ದಿನಾ ನೋಡ್ತಾ ಇರ್ತೀವಿ. ಬ್ರಿಟಿಷರ ಕಾಲದಲ್ಲಿ ನಿರಂದೇಹ ವಿದೇಶಕ್ಕೆ ರಫ್ತಾಗಿದ್ದರಿಂದ ಹಿಡಿದು ಇವತ್ತಿನ ಬ್ಯಾಂಕ್ ವ್ಯವಸ್ಥೆ, ಒಬ್ಬ ಅಣ್ಣನ ಕೈಯಲ್ಲಿ ಶವವನ್ನು ಅಗೆದು ತೆಗೆಸುವವರೆಗೂ ಮತ್ತು ಕಾಮಿಡಿ ಶೋನಲ್ಲಿ ಒಬ್ಬ ಮೆಡಿಕಲ್ ಡೋನರ್ ಕೇವಲ ಒಬ್ಬ ಜೋಕ್ ಆಗಿ ಬದಲಾಗುವವರೆಗೆ ಭಾರತದಲ್ಲಿ ಸತ್ತವರು ಇಂದಿಗೂ ಗೌರವಕ್ಕಾಗಿ ಹೋರಾಡ್ತಾನೆ ಇದ್ದಾರೆ. ಇಡೀ ಕಥೆಯನ್ನೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿ, ನಾವಿವತ್ತು ತಂತ್ರಜ್ಞಾನದಲ್ಲಿ, ವಿಜ್ಞಾನದಲ್ಲಿ ಎಷ್ಟೇ ಮುಂದುವರೆದಿರಬಹುದು, ಆದ್ರೆ ಮಾನವೀಯ ಮೌಲ್ಯಗಳಲ್ಲಿ ಎಲ್ಲಿಗೆ ಬಂದು ನಿಂತಿದ್ದೀವಿ? ಜರ್ಮನಿಯಲ್ಲಿ ಆಫ್ರಿಕಾ ಅಥವಾ ಭಾರತದ ಅನಾಥ ಹೆಣಗಳನ್ನು ಲ್ಯಾಬ್ನಲ್ಲಿ ಇಟ್ಟಾಗ ಅಲ್ಲಿನ ಇವತ್ತಿನ ಜನರೇಷನ್ ಅದರ ಹಳೆಯ ಇತಿಹಾಸವನ್ನು ಕೆದಕಿ ಆ ದೇಹಕ್ಕೆ ನಿರನ್ ಅಂತ ಹೆಸರಿಟ್ಟು ಗೌರವದಿಂದ ಮಣ್ಣು ಮಾಡ್ತಾರೆ. ಆದರೆ ನಮ್ಮದೇ ದೇಶದಲ್ಲಿ ವೈದ್ಯಕೀಯ ಲೋಕಕ್ಕೆ ಅಂತ ದೇಹ ದಾನ ಮಾಡಿದವರನ್ನು ನಾವು ಕಾಮಿಡಿ ಕ್ಲಬ್ನ ವೇದಿಕೆಯ ಮೇಲೆ ಬೆತ್ತಲೆ ಮಾಡಿ ನಗ್ತೀವಿ. ನಾವು ಬಾಡಿ ಡೊನೇಷನ್ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿದ್ದಂಥ ಈ ಕಾಲದಲ್ಲಿ ಇಂಥ ಘಟನೆಗಳು ಜನರಲ್ಲಿ ಮತ್ತಷ್ಟು ಭಯ ಹುಟ್ಟಿಸ್ತಿವೆ. ಸತ್ತವರು ಎದ್ದು ನಮಗೆ ಗೌರವ ಕೊಡಿ ಅಂತ ಕೇಳಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಆ ಜವಾಬ್ದಾರಿ ಬದುಕಿರೋ ನಮ್ಮ ಮೇಲೆ ಇದೆ. ನಾವು ಬದಲಾಗಬೇಕಾಗಿರೋದು ಇಲ್ಲಿಯೇ ಅಲ್ವಾ? ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನಿಸ್ತು? ತಪ್ಪದೆ ಕಮೆಂಟ್ ಮಾಡಿ. ಇಂಥ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.